ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಅವ್ರು ಮಾತಾಡೋದಕ್ಕೇನು ನನಗೇನು ಬೇಜಾರಿಲ್ಲ. ನಾನು ಏನ್ ಮಾತಾಡ್ತೀನಿ ಪೂರ್ತಿಯಾಗಿ ಕೇಳ್ಬಿಡ್ಲಿ. ಅವರು ಕೇಳ್ಬಿಟ್ಟು ನಾನೇನ ತಪ್ಪು ಹೇಳಿದ್ರೆ ಅದಕ್ಕೆ ಮಂತ್ರಿಗಳು ಉತ್ತರ ಕೊಡ್ತಾರೆ. ಅವ್ರ ಕೈಲಿ ಮಂತ್ರಿಗಳಿಗೆ ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವಾಗ ಯಾರು ಬೇಕಾದ್ರೂ ಉತ್ತರ ಕೊಡ್ಲಿ. ಇದಲ್ಲ ಬೇಸಬೆ ಸಚಿವರೇ, ನನಗೆ ತುಂಬಾ ಸಮಯ ಆಯಿತು, ಇನ್ನೂ ಕೂಡ ಟೆಕ್ನಿಕಲಿ ಸರಿ ಮಾಡಲಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಅವರು ಆಗ ಸರಿಪಡಿಸಿ ಒಂದು ತನಿಖೆ ಮಾಡಿ ಆ ಅಧಿಕಾರಿ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ. ತಪ್ಪಿದ್ರೆ ಯಾರು ಇಮಿಡಿಯೇಟ್ ಆಗಿ ಅದು ಯಾರಾದ್ರೂ ಅದು ಎನ್ಕ್ವೈರಿ ಮಾಡಿ ಅವನು ಎಷ್ಟೇ ದೊಡ್ಡ ಅಧಿಕಾರಿ ಅದು ಟೇಕ್ ಆಕ್ಷನ್ ದೊಡ್ಡವನ ಮೇಲೆ, ಈ ಸಣ್ಣ ಮನೆ ಮೇಲೆಲ್ಲ ಹೂಸ್ ಮೇನ್ ರೆಸ್ಪಾನ್ಸಿಬಲ್ ಇರ್ತಾರೆ ಅವರ ಮೇಲೆ ಆಗಬೇಕಾಗ್ತದೆ. ಈ ದೇಶದ ಹೇಳಿದ ರೆಸ್ಪಾನ್ಸಿಬಿಲಿಟಿ. ಬೆಳಿಗ್ಗೆ ಅದು ಕರೆದು ಮೀಟಿಂಗ್ ಮಾಡಿ ಹೇಳಿದ್ದೇವೆ. ಇಲ್ಲಿ 25 ನಿಮಿಷ ಆಯ್ತು ಅವರು ಹೇಳುವಂಥದ್ದು. ಇದರಿಂದ ಅದಕ್ಕಾಗಿ ಯಾರು ಮೇನ್ ಇದ್ದಾರೆ ಈ ಪುಟ್ ಅನ್ ಎನ್ಕ್ವೈರಿ, ಅದು ಬೇಗ ತಪ್ಪಿದ್ರೆ ಆ ದೊಡ್ಡ ಅಧಿಕಾರಿ ಮೇಲೆ ಆಕ್ಷನ್ ಆಗಬೇಕಷ್ಟೇ. ವೆಲ್ಕಮ್ ಆ ಕ್ಯಾಮ್ರಾ ಜೂಮ್ ಮಾಡಂದ್ರೆ ಬರುತ್ತೆ. ಆ ಕ್ಯಾಮ್ರಾ ಜೂಮ್ ಮಾಡಿದ್ರೆ ಬರುತ್ತೆ. ಅಧ್ಯಕ್ಷರೇ, ನಾವು ಅತ್ಯಂತ ಉನ್ನತ ವೇದಿಕೆಯೊಳಗಿದ್ದೇವೆ. ನೀವು 1 ಗಂಟೆ 2 ಗಂಟೆ ಇದ್ರ ಸಲುವಾಗಿ ಪೇಷನ್ಸ್ಲೇ ನೋಡಿದ್ರಿ. ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ನಿಮ್ಮ ಮೇಲೆ ಗೂಬೆನು ಕುಂಡಿಸೋದಕ್ಕೆ ನೋಡಿದರು. ಈ ಸ್ಥಳೀಯ ಮಟ್ಟದ ಈ ಒಂದು ವ್ಯವಸ್ಥೆಯನ್ನು ಯಾರು ನೋಡ್ಕೋತಾ ಇದ್ದಾನೆ ಅಧಿಕಾರಿ, ಅವ್ರಿಗೆ ನಾವು ಕ್ರಮ ತಗೋತೀವಿ ಅಂತ ಹೇಳಿ ಕೂಡೋದು ಅಲ್ಲ. ಇದು ಅತ್ಯಂತ ಎತ್ತರದ ಘನವೆತ್ತ ವೇದಿಕೆ. ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿಯವ್ರಿಗೂ ಸಹಿತ ನಾನು ಸೂಚನೆ ಕೊಡ್ತೀನಿ. ಈ ಸ್ಥಳೀಯವಾಗಿ ಯಾರು ನೋಡ್ಕೊಳ್ತಾ ಇದ್ದಾರೆ ಸದ್ಯ ಅವರಿಗೆ ಸಂಬಂಧ ಇದ್ದವ್ರನ್ನ ತಕ್ಷಣ ಅಮಾನತಿನಲ್ಲಿಟ್ಟು ಅವ್ರಿಗೆ ವಿಚಾರಣೆ ಮಾಡುವಂತ ಹೇಳಿ ಆದೇಶ ಮಾಡಿ. ಅಲ್ಲ, ನೀವೇ ಪಾಪ ಬಹಳ ಸ್ಪಷ್ಟವಾಗಿ ಹೇಳಿದ್ದೀರಾ. ಇಲ್ಲಿರೋ ಚಿಕ್ಕ ಪುಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತಾರಲ್ಲ, ಯಾರು ಮುಖ್ಯ ಜವಾಬ್ದಾರಿ ಇರುವಂತ ವ್ಯಕ್ತಿ ಮೇಲೆ ಕ್ರಮ ವಹಿಸಿ ಅಂತ ನಾವೇನ್ ಪ್ರತಿಪಕ್ಷದವ್ರೇನು ಗೂಬೆ ಕೂರಿಸಿಲ್ಲ. ಕೂರಿಸಿಲ್ಲ. ಗೂಬೆಯನ್ನು ನೀವೇ ಇಟ್ಕೊಂಡು ಓಡಾಡಿರ್ಬೋದಷ್ಟೇ. ಮಾತಾಡ್ಲಿ. ಈಗ ನಾವೇನು ಸಭಾಧ್ಯಕ್ಷ ಮೇಲೆ ಗೂಬೆ ಕೂರಿಸಿಲ್ಲ. ಇವರ ಲೋಪವನ್ನ ನಮ್ಮೇಲೆ ಯಾಕೆ ಬಿಂಬಿಸ್ತೀರಾ? ನಿಮ್ಮ ಲೋಪ ನೀವು ಒಪ್ಕೊಳ್ಳಿ. ನಿಮ್ಮಲ್ಲಿ ತಪ್ಪಾಗಿದೆ ಅಂತ ನೀವು ಬಟ್ ಯುವರ್ ಸ್ಟೇಟ್ಮೆಂಟ್ ಐ ಆಮ್ ಕ್ವೆಶ್ಚನಿಂಗ್. ನೀವೇನು ಸ್ಟೇಟ್ಮೆಂಟ್ ಮಾಡ್ತೀರಾ? ನಿಮ್ಮ ಸ್ಟೇಟ್ಮೆಂಟ್ ಸರಿ ಇಲ್ಲ. ನೀವೇನು ಪ್ರತಿಪಕ್ಷದ ಮೇಲೆ ಹೇಳ್ತಿದ್ದೀರಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಹೇಳಿದ್ದಾರೆ ಅದನ್ನ ಯಾಕೆ ತಪ್ಪು ಹುಡ್ಕೊಂಡು ಹೋಗ್ಬೇಕು?